ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಇವತ್ತು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗೋ ಡಿಸೈನ್ನ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಒಂದು ಬ್ರೈಡಲ್ ಡಿಸೈನ್, ಬಟ್ ಸಿಂಗಲ್ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಈ ಡಿಸೈನ್ಗೆ 4 ಚೈನ್ನ ಹಾಕೊಳ್ಳಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ನಿಮಗೆ ಟ್ಯಾಸಲ್ ಸ್ಪೇಸ್ ಬೇಕು ಅಂದರೆ ಅಗೈನ್ 1 more 4 ಚೈನ್ನ ಹಾಕಿ. ನನಗಿಲ್ಲಿ ಟ್ಯಾಸಲ್ ಸ್ಪೇಸ್ ರಿಕ್ವೈರ್ಮೆಂಟ್ ಇಲ್ಲ, ಸೊ 1 4 ಚೈನ್ನ ಹಾಕಿ ಇನ್ನೊಂದು ಲಾಕ್ ಮಾಡಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಒಂದು ರೌಂಡ್ ಬೀಡ್, ಎನಿ ಟೈಪ್ ಆಫ್ ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ಗೆ ಇನ್ಸರ್ಟ್ ಮಾಡಿ, ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್. ಆಫ್ಟರ್ ದಟ್ ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಫ್ಯಾಬ್ರಿಕ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ. ಲಾಕ್ ಆದಮೇಲೆ ಇಲ್ಲಿಂದ 1 2 3 4 5 ಚೈನ್ನ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶದ ಲಾಕ್ ಇದೆ ಅಲ್ವಾ, ಆ ಲಾಕ್ ಮಿಡಲಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ 1 2 3 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ 1 ಚೈನ್ನ ತೊಗೊಂಡು 1 ಥ್ರೆಡ್ನ ತೊಗೊಂಡು 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ತೀವಿ. ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಟೋಟಲ್ 13 ಡಬಲ್ ಕ್ರೋಶಸ್ನ 5 ಚೈನ್ ಗ್ಯಾಪಲ್ಲಿ ಮಾಡ್ತಾ ಹೋಗ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡಿ. ಇದೇ ಥರ ಫುಲ್ ಬೀಡ್ ಸುತ್ತ ಕಂಪ್ಲೀಟ್ ಮಾಡ್ಕೋಬೇಕು. ಟೋಟಲ್ 13 ಡಬಲ್ ಕ್ರೋಶಸ್ ಬರುತ್ತೆ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಜಾಯಿನ್ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡಿ ಆರ್ಚ್ ಕಂಪ್ಲೀಟ್ ಆಗೋವರೆಗೂ 13 ಡಬಲ್ ಕ್ರೋಶಸ್. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್. ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, 5 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಈ ಥರ ಡಬಲ್ ಕ್ರೋಶಸ್ನ ಮಾಡ್ತಾ ಹೋಗಬೇಕು. ಟೋಟಲ್ 5 ಚೈನ್ ಗ್ಯಾಪಲ್ಲಿ ನಿಮಗೆ 13 ಡಬಲ್ ಕ್ರೋಶಸ್ ಬರುತ್ತೆ. 13 ಡಬಲ್ ಕ್ರೋಶಸ್ನ ಕಂಪ್ಲೀಟ್ ಮಾಡಿಕೊಂಡು ಆ ಆರ್ಚ್ ಎಲ್ಲ ಎಂಡ್ ಆಗುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಫ್ಯಾಬ್ರಿಕ್ಕಿಗೆ ಲಾಕ್ ಮಾಡಿ. ಫಸ್ಟ್ ಸ್ಟೆಪ್ ನಿಮಗೆ ಈ ಥರ ಕಾಣಿಸುತ್ತೆ. ಫ್ಯಾಬ್ರಿಕ್ಕಿಗೆ ಲಾಕ್ ಮಾಡಿಕೊಂಡು ಇಲ್ಲಿಂದ 2 ಚೈನ್ಸ್ನ ಹಾಕ್ಕೊಳ್ಳಿ. ಇಲ್ಲಿಂದ 1 2 ಚೈನ್ಸ್ನ ಹಾಕ್ಕೊಂಡು ಡಿಸೈನ್ ಎಲ್ಲಿಗೆ 2 ಚೈನ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಂದ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಥ್ರೆಡ್ಡು ಜಾಯಿನ್ ಮಾಡಿ, ಮೀನ್ಸ್ ಲಾಕ್ ಮಾಡಿ. ಲಾಕ್ ಆದಮೇಲೆ ಇಲ್ಲಿಂದ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊತೀವಿ. ಟರ್ನ್ ಮಾಡಿಕೊಂಡು ಇಲ್ಲಿಂದ 1 ಚೈನ್ನ ಹಾಕ್ಕೊಳ್ಳಿ. 1 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶದು ಮೇಲ್ಗಡೆ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡಬೇಕು. ಅಗೈನ್ 1 ಚೈನ್, ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಆಫ್ಟರ್ ದಟ್ 1 ಚೈನ್. ಆಫ್ಟರ್ ಎವ್ರಿ ಡಬಲ್ ಕ್ರೋಶ ಮೇಕ್ 1 ಚೈನ್ ಗ್ಯಾಪ್, ಬಿಕಾಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೀಡ್ನ ಇನ್ಸರ್ಟ್ ಮಾಡ್ತೀವಿ. ಸೊ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆಫ್ಟರ್ ಎವ್ರಿ ಡಬಲ್ ಕ್ರೋಶ 1 ಚೈನ್ ಗ್ಯಾಪ್ ಕೊಟ್ಬಿಟ್ಟು ದೆನ್ ಡಬಲ್ ಕ್ರೋಶನ ಮಾಡ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ 13 ಡಬಲ್ ಕ್ರೋಶಸ್ ಮಾಡಿದ್ದೀವಿ ಅಲ್ವಾ, ಇವಾಗ 13 ಡಬಲ್ ಕ್ರೋಶ ಬರುತ್ತೆ. ಸೇಮ್ 1 ಚೈನ್ ಗ್ಯಾಪ್, ಬಿಟ್ವೀನ್ 1 ಚೈನ್ ಗ್ಯಾಪ್ 13 ಡಬಲ್ ಕ್ರೋಶಸ್ ಬರುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. 1 ಚೈನ್, ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ತೊಗೊಂಡು ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಜಾಯಿನ್ ಮಾಡಿ, ನೆಕ್ಸ್ಟ್ 2 ಚೈನ್ಸ್ನ ಜಾಯಿನ್ ಮಾಡಿ. ಸೇಮ್ ಪ್ರೊಸೀಜರ್ನೇ ಟೋಟಲ್ 13 ಡಬಲ್ ಕ್ರೋಶಸ್ಗೂ ಫಾಲೋ ಮಾಡಬೇಕು. 1 ಚೈನ್ ಗ್ಯಾಪ್ ಕೊಡಿ, ದೆನ್ ಡಬಲ್ ಕ್ರೋಶನ ಮಾಡಿ. ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 1 ಚೈನ್ ಗ್ಯಾಪ್, ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡಿ.
ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್, ನೆಕ್ಸ್ಟು 2 ಚೈನ್ಸ್ನ ಜಾಯಿನ್ ಮಾಡಿ. ದೆನ್ 1 ಚೈನ್ ಗ್ಯಾಪ್, ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ಸ್ನ ಜಾಯಿನ್ ಮಾಡಿ, ನೆಕ್ಸ್ಟು 2 ಚೈನ್ಸ್ನ ಜಾಯಿನ್ ಮಾಡಿ. ದೆನ್ 1 ಚೈನ್ ಗ್ಯಾಪ್, ಕಂಟಿನ್ಯೂ ದ ಸೇಮ್ ಟಿಲ್ 13 ಡಬಲ್ ಕ್ರೋಶಸ್. 1 ಚೈನ್ ಗ್ಯಾಪ್, ದೆನ್ ಡಬಲ್ ಕ್ರೋಶ. ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಮೇಲ್ಗಡೆ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟು 2 ಚೈನ್ಸ್ನ ಜಾಯಿನ್ ಮಾಡಿ, ನೆಕ್ಸ್ಟು 2 ಚೈನ್ಸ್ನ ಜಾಯಿನ್ ಮಾಡಿ. ದೆನ್ 1 ಚೈನ್ ಸ್ಪೇಸ್, ಟೋಟಲ್ 13 ಡಬಲ್ ಕ್ರೋಶಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮೇಲ್ಗಡೆ ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡಿ 1 ಚೈನ್ ಸ್ಪೇಸ್ನ ಕೊಡ್ತಾ ಹೋಗ್ತೀವಿ. ಫುಲ್ 13 ಡಬಲ್ ಕ್ರೋಶಸ್ ಕಂಪ್ಲೀಟ್ ಆದಮೇಲೆ ಲಾಸ್ಟಿಗೆ 1 ಚೈನ್ ಹಾಕಬಾರ್ದು. ಡಿಸೈನ್ನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಬೀಡ್ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಸ್ಮಾಲ್ ಬೀಡ್ 3 mm ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀವಿ. 2 mm ಬೇಕಾದರೂ ಇನ್ಸರ್ಟ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ಡಿಸೈನು. ಆ್ಯಂಡ್ ಈ ಬೀಡ್ಸೇ ಬ್ರೈಡಲ್ ಡಿಸೈನ್ಗೆ ಹೈಲೈಟ್ ಆಗಿ ಬರೋದು. 1 ಟೈಮ್ಗೆ 2 to 3 ಬೀಡನ್ನ ಕ್ರೋಶಲ್ಲಿ ಇನ್ಸರ್ಟ್ ಮಾಡಿ ಇಟ್ಕೊಳ್ಳಿ. 1 ಟೈಮ್ಗೆ ಒಂದೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಡಬಲ್ ಕ್ರೋಶ ಮತ್ತು 2 ಡಬಲ್ ಕ್ರೋಶ ಮಧ್ಯೆ 1 ಚೈನ್ ಗ್ಯಾಪ್ ಕೊಟ್ಟಿದ್ವಿ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ ಮಾಡಬೇಕು. 1 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ, ಲಾಕ್ನ ಮಾಡ್ತಾ ಹೋಗಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು 1 ಚೈನ್ ಗ್ಯಾಪ್ ಇದೆ ಅಲ್ವಾ, ಬಿಟ್ವೀನ್ ದಿ ಡಬಲ್ ಕ್ರೋಶ 1 ಚೈನ್ ಗ್ಯಾಪ್, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರ್ನೇ ಎಂಟೈರ್ ಡಬಲ್ ಕ್ರೋಶಸ್ಗೆ ಕಂಪ್ಲೀಟ್ ಮಾಡ್ಕೋಬೇಕು. 13 ಡಬಲ್ ಕ್ರೋಶಸ್ಗೆ 13 ಬೀಡ್ಸ್ ಬರುತ್ತೆ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬಿಟ್ವೀನ್ ದಿ ಡಬಲ್ ಕ್ರೋಶ 1 ಚೈನ್ ಗ್ಯಾಪ್ ಇತ್ತು ಅಲ್ವಾ, ಆ ಗ್ಯಾಪ್ ಒಳಗೆ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ತಾ ಹೋಗ್ತೀವಿ. ಲಾಕ್ ಮಾಡ್ಕೊಳ್ಳಿ. ದೆನ್ ಅಗೈನ್ ಬೀಡ್ ಇನ್ಸರ್ಟ್ ಮಾಡಿ 1 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡಿ. ಸೇಮ್ ಪ್ರೊಸೀಜರ್ನೇ ಟೋಟಲ್ 13 ಬೀಡ್ಸ್ಗೂ ಕಂಪ್ಲೀಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬಿಟ್ವೀನ್ ದ ಡಬಲ್ ಕ್ರೋಶ ಗ್ಯಾಪ್ 1 ಚೈನ್ ಗ್ಯಾಪ್ ಇರುತ್ತೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ಕೊಳ್ಳಿ. ಇದೇ ಥರ ಲಾಕ್ ಮಾಡ್ತಾ ಹೋಗಿ. ಆ್ಯಂಡ್ 1 ಚೈನ್ ಸ್ಪೇಸ್ ಕೊಟ್ಟಿರೋದು ಬಿಟ್ವೀನ್ ದಿ ಡಬಲ್ ಕ್ರೋಶ 1 ಚೈನ್ ಸ್ಪೇಸ್ ಕೊಟ್ಟಿದ್ವಿ ಅಲ್ವಾ, ಆ ಡಿಸೈನ್ ತುಂಬ ಸ್ಪೇಷಿಯಸ್ ಆಗಿ ಕಾಣುತ್ತೆ, ಚೆನ್ನಾಗಿ ಬರುತ್ತೆ. ಜಸ್ಟ್ ನಾವು ಡಬಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗಿದ್ರೆ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಡಿಸೈನ್. ಸೊ ಬಿಟ್ವೀನ್ ದಿ ಡಬಲ್ ಕ್ರೋಶ 1 ಚೈನ್ ಸ್ಪೇಸ್ ಕೊಟ್ಟಿರೋದು ಅದು ಎಲಿಗೆನ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಬಿಟ್ವೀನ್ ದಿ ಡಬಲ್ ಕ್ರೋಶ ಗ್ಯಾಪ್ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಟೋಟಲ್ 13 ಬೀಡ್ಸ್ ಬರುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಥ್ರೆಡ್ನ ಮೇಲೆ ಮಾಡಿ ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಇದೇ ಥರ ಫಾರ್ಮ್ ಆಗುತ್ತೆ ಆರ್ಚ್ಗಳು, ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಬಿಟ್ವೀನ್ ದ ಡಬಲ್ ಕ್ರೋಶ ಹೋಗಿ ಲಾಕ್ ಮಾಡಿ. ಬೀಡ್ ಇನ್ಸರ್ಟ್ ಆದಮೇಲೆ ಲಾಸ್ಟ್ ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಬಿಟ್ವೀನ್ ದ ಡಬಲ್ ಕ್ರೋಶ ಗ್ಯಾಪ್ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಲಾಕ್ನ ಮಾಡಬೇಕು. ಆರ್ಚ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ಬೀಡ್ ಇನ್ಸರ್ಟ್ ಮಾಡಿ ಎಲ್ಲ ಆದಮೇಲೆ ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ ಇಲ್ಲಿಂದ 4 ಚೈನ್ನ ಹಾಕಿ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ದೆನ್ ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ನೆಕ್ಸ್ಟು ಪೆಟಲ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಇದೇ ಥರ ಎಂಟೈರ್ ಸ್ಯಾರಿಗೆ ಕಂಟಿನ್ಯೂ ಮಾಡಬೇಕು. ನಾನಿಲ್ಲಿ ಡಿಸೈನ್ನ 1 ಚೈನ್ ಹಾಕಿಬಿಟ್ಟು ಡಿಸೈನ್ನ ಎಂಡ್ ಮಾಡ್ತಿದ್ದೀನಿ. ಇದನ್ನು ನಾಟ್ ಹಾಕ್ಕೊಂಡು ಆ್ಯಂಡ್ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಬೇಕು. ಇದೇ ಥರ ಆರ್ಚ್ನ ಎಂಟೈರ್ ಸ್ಯಾರಿಗೆ ಕಂಪ್ಲೀಟ್ ಮಾಡ್ತಾ ಹೋಗಿ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಆರ್ಚ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.
ಫುಲ್ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಈ ಥರ ಫಿನಿಶಿಂಗ್ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.